ಸಿಬಿಐ ಅಧಿಕಾರಿಯ ಕಾರಿನ ಗಾಜನ್ನ ಒಡೆದು ಕಳ್ಳತನ ಮಾಡಲಾಗಿದೆ. ಬೆಂಗಳೂರಿನ ಸಿಬಿಐ ಕಚೇರಿ ಮುಂಭಾಗದಲ್ಲಿ ಘಟನೆಯಾಗಿದೆ. ಬಳ್ಳಾರಿ ರಸ್ತೆಯ ಗಂಗಾನಗರದಲ್ಲಿರುವಂತಹ ಸಿಬಿಐ ಕಚೇರಿಯಲ್ಲಿ ಆಗಿರುವಂತಹ ಘಟನೆ. ಸಿಬಿಐ ಆಫೀಸರ್ ಚೈತ್ರ ಅವರ ಕಾರಿನಲ್ಲಿ ಕಳ್ಳತನವನ್ನ ಮಾಡಲಾಗಿದೆ. ಜನವರಿ 26ನೇ ತಾರೀಕು ಬೆಳಗ್ಗೆ ಆಗಿರುವಂತಹ ಕಳ್ಳತನ. ಕಾರಿನ ಎಡಭಾಗದ ಗಾಜನ್ನ ಒಡೆದು ಬ್ಯಾಗ್ ಅನ್ನ ಎಗರಿಸಿಕೊಂಡು ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ. ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಆಗಿರುವಂತಹ ಸಿಬಿಐ ಆಫೀಸರ್ ಅವರ ಸಿಬಿಐ ಆಫೀಸ್ ಮುಂದೆನೇ ನಿಲ್ಲಿಸಿದ್ದ ಕಾರಿನಿಂದ ಗಾಜನ್ನ ಒಡೆದು ಬ್ಯಾಗ್ ಅನ್ನ ಎಗರಿಸಿಕೊಂಡು ಕಳ್ಳರು ಚಾಲಾಕಿತನವನ್ನ ಮೆರೆದಿದ್ದಾರೆ. ಆ ಬ್ಯಾಗ್ನಲ್ಲಿ ಚೈತ್ರ ಅವರ ಸಿಬಿಐನ ಐಡೆಂಟಿಟಿ ಕಾರ್ಡ್, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು ಕಳ್ಳತನ ಆಗಿದೆ. ಕಾರ್ ನಿಲ್ಲಿಸಿ ಕಚೇರಿಗೆ ತೆರಳಿದ ಅಧಿಕಾರಿ ಚೈತ್ರ ಧ್ವಜಾರೋಹಣಕ್ಕಾಗಿ ಕಚೇರಿಗೆ ಅವರು ಹೋಗಿದ್ರು. ಸಂಜಯನಗರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅವರು ಆಫೀಸ್ಗೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಅವರ ಕಾರಿನ ಗಾಜನ್ನ ಒಡೆದು ಬ್ಯಾಗ್ ಅನ್ನ ಎಗರಿಸಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಗಂಗಾನಗರದಲ್ಲಿರುವಂತಹ ಸಿಬಿಐ ಕಚೇರಿ ಬಳಿ ಆಗಿರುವಂತಹ ಘಟನೆ. ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯಾಗಿರುವಂತಹ ಸಿಬಿಐ ಆಫೀಸ್ ಏನು ಬೆಂಗಳೂರಿನ ಆಫೀಸ್ ಮುಂಭಾಗದಲ್ಲಿ ಕಾರನ್ನು ನಿಲ್ಲಿಸಿ ಸಿಬಿಐ ಅಧಿಕಾರಿ ಚೈತ್ರ ಕಚೇರಿ ಒಳಗೆ ಹೋಗಿದ್ರು. ಅವರು ಹೊರಗೆ ಬರುವಷ್ಟರಲ್ಲಿ ಅವರ ಕಾರಿನ ಗಾಜನ್ನ ಒಡೆದು ಅಲ್ಲಿದ್ದಂತಹ ಬ್ಯಾಗ್ ಅನ್ನ ಎಗರಿಸಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಬ್ಯಾಗ್ನಲ್ಲಿ ಚೈತ್ರ ಅವರ ಸಿಬಿಐ ಐಡಿ ಕಾರ್ಡ್ ಹಾಗೂ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು ಇದ್ವು ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯ ಅಧಿಕಾರಿಯ ಕಾರನ್ನೇ ಕಳ್ಳರು ಬಿಡ್ಲಿಲ್ಲ. ಧ್ವನಿ ಕೇಳಿಸ್ತಾ ಇದೆಯಾ ಸುನಿಲ್? ಹಲೋ ಸುನಿಲ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಸಿಬಿಐ ಅದರ ಅಧಿಕಾರಿಯನ್ನೇ ಕಳ್ಳರು ಬಿಡ್ಲಿಲ್ಲ. ಏನ್ ಮಾಹಿತಿ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ? ಖಂಡಿತ ಅಮರ್ ಪ್ರಸಾದ್, ಏನಂತಂದ್ರೆ ಈಗಾಗಲೇ ಏನು ಅದಕ್ಕೆ ಸಂಬಂಧಪಟ್ಟಂತೆ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಒಂದು ಹೆಚ್ಚಿನ ತನಿಖೆ ಸಹ ನಡೆಸ್ತಾರೆ. ಯಾಕಂತಂದ್ರೆ ಇದು ಮುಖ್ಯವಾಗಿ ನಡೆದಿರುವಂತದ್ದು ಸಿಬಿಐ ಕಚೇರಿ ಎದುರುಗಡೆ ನಡೆದಿರುವಂತದ್ದು. ಜನವರಿ 20ರಂದು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಚೈತ್ರ ಅಂತಾರೆ ಸುಮಾರು ಒಂದು 8:30 ಆಫೀಸ್ ಹೋಗ್ತಾರೆ ಫ್ಲಾಗ್ ಹಾಸ್ಟಿಂಗ್ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಬಂದಿರ್ತಾರೆ. ಅದಕ್ಕಿಂತ ಮುಂಚೆ ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ಅವರ ಕಾರ್ನಲ್ಲಿ ಇದ್ದಂತ ಹಲವು ಬೆಲೆ ಬಾಳುವ ವಸ್ತುಗಳು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಟ್ಟು ಹೋಗಿರ್ತಾರೆ. ಅದ್ರ ಜೊತೆ ಒಂದು ಮೊಬೈಲ್ ಸಹ ಇಟ್ಟು ಹೋಗಿರ್ತಾರೆ. ಅದನ್ನು ಗಮನಿಸಿದಂತ ಈ ಕಳ್ಳ ಏನಂದ್ರೆ ಕಾರ್ನ ಒಂದು ಡ್ರೈವಿಂಗ್ ಸೀಟ್ ಬರೀರಂತ ಒಂದು ಕಿಟಕಿಯ ಗ್ಲಾಸ್ ಹೊಡೆದು ಈಗಾಗಲೇ ಕಳ್ತನ ಮಾಡ್ಕೊಂಡು ಹೋಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಪ್ರಕರಣ ಸಹ ದಾಖಲಾಗಿ ಅವರು ದೂರು ನೀಡ್ತಾರೆ. ಈಗಾಗಲೇ ಅಲ್ಲಿದ್ದಂತ ಸಿಸಿಟಿವಿ ಸಹ ಈಗಾಗಲೇ ಒಂದು ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿ ಆರೋಪಿಯ ಪತ್ತೆಗೆ ಒಂದು ಬಲೆ ಬೀಸಿದ್ದಾರೆ ಈಗಾಗಲೇ ಸಂಜಯನಗರ ಪೊಲೀಸರು. ಅಮರ್, ಧನ್ಯವಾದ ಸುನಿಲ್.